ಸೊ ಯೋ ವಾಟ್ಸಪ್ ಗಾಯ್ಸ್, ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಗೈಸ್, ನಿಮ್ಗೆಲ್ಲ ಯೋಚನೆ ಮಾಡ್ತಾ ಇರೋ ಅಂತಕ್ಕೆ ಸುಮಾರು ದಿವಸ ಆಯಿತು ಇನ್ನೂ ವಿಡಿಯೋ ಮಾಡಿದ್ನಿಲ್ಲ ಹೇಳಿ. ಸೊ ಗೈಸ್, ಇದಕ್ಕೆಲ್ಲ ಕಾರಣ ಇದ್ದು ಒಂಚೂರು ಬ್ಯಾಕ್ಗ್ರೌಂಡ್ ವಾಯ್ಸ್ ಎಲ್ಲ ರಿಮೂವ್ ಮಾಡಿ. ಸೊ ನಿಮಗೆ ಈಗ ನೋಡ್ತಾ ಇರೋ ನನ್ನ ವಾಯ್ಸ್ ಎಲ್ಲ ಚಲೋ ಬರ್ತಾಯಿದ್ದು, ಮತ್ತು ನನ್ನ ವಾಯ್ಸ್ ಸಿಕ್ಕಾಪಟ್ಟೆ ಕ್ಲಿಯರ್ ಬರ್ತಾಯಿದ್ದು. ಅಂತಕೆಂದರೆ ನಾನು ಮೈಕ್ ಆರ್ಡ್ರ್ ಹಾಕಿದ್ದಿದ್ದು, ಅದು ಬಪ್ಪಲ್ ಸುಮಾರು ದಿವಸ ಆಯಿತು. ಈಗೊಂದು ಚಲೋ ಮೈಕ್ ಬಂತು, ಅದಕ್ಕಾಗೆ ನಾನೀಗ ವಿಡಿಯೋ ಮುಂದುವರಿಸ್ಬೇಕು. ಅದರಲ್ಲಿ ರಾಶಿ ಖುಷಿತ್ತು. ಸೊ ಬನ್ನಿ ನಂಗಳು ವಿಡಿಯೋ ಮುಂದುವರ್ಸೋಣ. ನಾನು ಇಲ್ಲಿ ಡೆಡ್ ರೇಸ್ ಆಡ್ತಾಯಿದ್ದೆ. ಸೊ ನಿಂಗಳು ನನ್ನ ತರದಲ್ಲ ಬೇಡ, ನಂಗೆ ಒಂದು 2 ಪ್ಲೇಯರ್ಸಿಂದು ಕ್ರಿಯೇಟ್ ಮಾಡೋಣ. ಈಗ 2 ಪ್ಲೇಯರ್ಸಿಂದ ಕ್ರಿಯೇಟ್ ಮಾಡಿ ಆಟ ಆಡ್ಲಕ್ಕು ನಂಗೆ ಆರಾಮ್ಸೆ. ಅವು ಯಾರೋ ಬರ್ದೇ ಇದ್ದರೆ ಸಾಕು, ಬಂದುಬಿಟ್ರೆ ಕಷ್ಟ, ಬಂದುಬಿಟ್ರೆ ನಾ ಕ್ವಿಟ್ ಮಾಡವನೇ. ಬಿಕಾಸ್ ಸೊ ಗ್ಯಾಸ್, ನಾ ಬಡ ಒಂದು ಕ್ಲೆವರ್ ಮೂವ್ ಮಾಡಿದ್ದೆ. ಅಂಥದ್ದು ಅಂದರೆ ನಾನು ಮೊಬೈಲಿಗೆ ಶಿಫ್ಟ್ ಆಗೋದು. ಯಾಕೆಂದರೆ ಲ್ಯಾಪ್ಟಾಪಲ್ಲಿ ಸಿಕ್ಕಾಪಟ್ಟೆ ಗ್ಲಿಚಸ್ ಇದ್ದು. ಸೊ ದ್ಯಾಟ್ಸ್ ವೈ ನಾ ಬಡ ಮೊಬೈಲಿಗೆ ಸ್ವಿಚ್ ಆದ ಈಗ. ಸೊ ಓಕೆ, ಮೊಬೈಲಿಗಾರು ಸಣ್ಣ ಪ್ರಾಬ್ಲಮ್ಸ್ ಇರ್ತು. ಇದು ಸಿಕ್ಕಾಪಟ್ಟೆ ಓಲ್ಡ್ ಅಂತಲೂ ಹೇಳಬತ್ತೀನಿ. ಇದು ನಾನು ಗೇಮರ್ಸಲ್ಲಿ ಡೆಡ್ ರೇಸಿನ ಟ್ರೆಂಡ್ ಇದ್ದಾಗೆ ಆಡೋಕ್ಕಾಯ್ತು. ಈಗ ಆಡೋದಲ್ಲ, ನಾನು ಈಗ ಆಡೋದು ಸರಿಯಲ್ಲ. ನಾನು ಮುಂಚೆನೇ ಶುರು ಮಾಡಿದರೆ ಆರಾಮ್ಸೆ ಆಡಲಾಗಿತ್ತು. ಒಂದು ರಿವಾಲ್ವರು ಮತ್ತು ಅದರದ್ದು ಒಂದು ಸ್ಟ್ಯಾಕ್ ಎಮ್ ಒಂದು 24 ಬರ್ತದೆ ಅದರಲ್ಲಿ. ಅದು ಮತ್ತು ಈ 2 ಬ್ಯಾಂಡೇಜನ್ನು ಖರೀದಿ ಮಾಡಿದ್ವಿ. ಸೊ ಹೆಂಗಿದ್ರು ನನ್ನ ಹತ್ರ ಫ್ಯೂಲ್ ಅಂತೂ ಇದ್ದಲ್ಲಿ ಅರ್ಧ ಟ್ಯಾಂಕು. ಬನ್ನಿ ಮುಂದೆ ಓಪನ್. ಓಕೆ, ಈ ಫಸ್ಟ್ ಮೈಲ್ ಸ್ಟೋನನ್ನು ದಾಟಿದ್ಯಾ. ನೆಕ್ಸ್ಟ್ ಐ ಥಿಂಕ್ ಸೊ 10,000 ಕಿಲೋಮೀಟ್ರಿಗೆ ಬರ್ತಾನ, ನೋಡೋಣ. ಬನ್ನಿ ತಡೀರಿ. ಸೊ ಓಕೆ ಗೈಸ್, ನನಗೆ ಇಲ್ಲಿ ಒಂದು ಗೋಲ್ಡ್ ಮೈನ್ ಕಾಣ್ತಾ ಇದ್ದು. ಗೋಲ್ಡನ್ನು ಅದನ್ನು ಮೈನ್ ಮಾಡ್ಕೊಪ್ಪನ. ಟ್ರೈನ್ ರಾಶಿ ಮುಂದೊಂದು ಹೋಗದಿದ್ರೆ ಸಾಕು. ನಿತ್ಕತ್ತು ಎಲ್ಲರೂ ನಿತ್ಕೊಂಜ ಹೌದು, ಮತ್ತು ನಾನು ಬಿಟ್ಟಕ್ಕೆ ಹೋಗ್ಬಿಟ್ರೆ ಕಷ್ಟ. ಈ ಗೋಲ್ಡನ್ನು ಮಾರಿ ನಂಗೆ ಚಲೋ ದುಡ್ಡು ಸಿಕ್ತು. ಒಂದು ಚಲೋ ದುಡ್ಡು ಸಿಕ್ತು. ಓಕೆ, ಒಂದು ಪ್ರಾಫಿಟ್ ಆಯ್ತು. ನನಗೆ ದೊಡ್ಡ ಪೀಸು ಸಿಕ್ಕಿದ್ದು, ಮತ್ತೊಂದಷ್ಟು ರಾಕು ಸಿಕ್ಕಿದ್ದು. ಆ ರಾಕನ್ನೆಲ್ಲ ನಾ ಇದೆ ಈ ಟ್ರೈನಲ್ಲೇ ಇಡ್ಲಿಕ್ಕು. ಅಯ್ಯೋ ಗೈಸ್, ನಾ ಒಂದು ತೊಂದರೆ ಮಾಡ್ಕೊಂಡು ಎಂಥದ್ದು ಅಂದರೆ, ಅಲ್ಲಿ ನ್ಯೂಸ್ ಪೇಪರ್ ಗೊತ್ತಾ, ನ್ಯೂಸ್ ಪೇಪರ್ ಬಿಟ್ಟಿಗೆ ಬಂದು. ಅಯ್ಯೋ, ಟೈಮ್ ಅಷ್ಟುದು ವೇಸ್ಟ್ ಆಗೋತು. ಸಂಜೆನೂ ಆಗ್ತಾ ಬಂತು, ಒಳಗೆ ಕಾಣಿಸ್ತಾ ಇದ್ದಪ್ಪ ನನಗೆ. ಸಂಜೆ ಆಗಿದ್ದು ಹೌದು. ಇನ್ನೆಲ್ಲ ಎಂತ ಮಾಡಲು ಗೊತ್ತಿಲ್ಲ, ಸಂಜೆ ಆಗೋದು. ಇದೆ ಇಲ್ಲಿ ಡೆಕೋರೇಷನ್ ಪೀಸಿಗೆ ರೋಡನ ಅಟ್ಲೀಸ್ಟ್ ನಂಗಳು ಒಂದು ಟ್ರೈನ್ ಇದ್ದು ಭಯಂಕರ ನೋಡಲು ಖತರ್ನಾಕ್ ಇದ್ದೋಳಾರು ಆಗಲಿ. ಸೊ ಓಕೆ ಗಾಯ್ಸ್, ನಂಗೆ ಇಲ್ಲಿ ಒಂದಷ್ಟು ಕಲೆಕ್ಟ್ ಮಾಡ್ಕೊ ಬಂದಾಜು ನಾವು ಒಂದು ಕೆಲಸ ಮಾಡ್ತೀವಿ. ಗೋಲ್ಡನ್ ಇಲ್ಲೇ ಢಣೆ ಹಿಂಗೆ ಹೊತ್ತಾಕ್ಬಿಡ್ತೀವಿ. ಗೋಲ್ಡ್ ಇಲ್ಲೇ ಇರಲಿ. ಯಾಕೆಂದರೆ ಭಯಂಕರ ಇಂಪೋಲ್ತೆಂತ್ ಯಾಕೆಂದರೆ ಅದ್ರ ಮಾರಿದಾಗ ನನಗೆ ಸಮ ದುಡ್ಡು ಸಿಕ್ತು. ಓಕೆ, ಮುಂದಿನ ಮೈಲ್ ಸ್ಟೋನಲ್ಲಿ ನಂಗೆ ಆದಷ್ಟು ಇಲ್ಲೆಲ್ಲರೂ ಕೋಲ್ ಸಿಕ್ಬಿಟ್ಟಿದ್ರೆ, ಹಿಂಗೆ ಮೈನ್ಸಲ್ಲೇ ಒಂದಷ್ಟು ಕೋಲ್ ಸಿಕ್ಕರೆ ಬೆಸ್ಟ್ ಆಗಿತ್ತು. ಯಾಕೆಂದರೆ ಕೋಲ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಗೈಸ್, ಮೊಬೈಲಿಗೆ ಸ್ವಿಚ್ ಮಾಡಿದ್ದು ಒಳ್ಳೇದಾಯ್ತು. ಇಲ್ಲಾಂದರೆ ಬರೀ ಸೆಟಪ್ಲೇ ಟೈಮ್ ಬೇಗ ಹೋಗಿತ್ತು. ಯಾಕೆಂದರೆ ಅದು ದರಿದ್ರ ಲ್ಯಾಪ್ಟಾಪಲ್ಲಿ ಒಂದು ಸೆಟ್ ಆಗ್ತಿಲ್ಲ. ಬಡ ಗ್ಲಿಚಸ್ಸೇ ಸಿಕ್ಕಾಪಟ್ಟೆ ಇತ್ತು ಇದರಲ್ಲಿ. ಸೊ ದ್ಯಾಟ್ಸ್ ವೈ ಐ ಹ್ಯಾವ್ ಟು ಸ್ವಿಚ್. ಓಕೆ, ನಂಗೆ ಇಲ್ಲಿ ಮತ್ತೊಂದು ಎಂತ ಇದು ಗುಹೆ ನಮ್ಗೆ ಕಾಣ್ತಾ ಇದ್ದಪ್ಪ, ಎಂಥದೊಳ್ಳೆ ಗೊತ್ತಾಗ್ತಾ ಇಲ್ಲ. ಓಕೆ, ನಮ್ಮ ಮನೆ ಕಂಡಿದ್ದು ಎಷ್ಟು ಗಂಟೆ ಆಯಿತು? 6 ಗಂಟೆ ಆಯಿತು. ತೊಂದರೆ ಇಲ್ಲ, ಒಂದು 2 ತಾಸಿದ್ದು ನಂಗಳ ಹತ್ರ. ಮನಿ ಏನೋ ಬಂದಿರುವೆ ನಿನ್ನ ಲೂಟಿ ಮಾಡಲಿಕ್ಕೆ. ಮನೇಲಿ ಒಂದಷ್ಟು ಜೊಂಬೀಶ್ ಇದೆ. ಜೊಂಬೀಶನ್ನೆಲ್ಲ ಹೊಡೆದು ಸಾಯಿಸ್ಬಿಡ್ತಿ. ಬನ್ನಿ ಜೊಂಬೀಶ್, ಹೊಟ್ಪಡಿ ಬರ್ತೀರಿ. ಹೊಟ್ಪಡಿ ಇದನ್ನೆಲ್ಲ ಹೊಡೆದು ಸಾಯಿಸ್ಬಿಡ್ತೀವಿ. ನಾನು ಚಿಂತೆ ಮಾಡಿ ಇವನ್ನೆಲ್ಲ ಸಾಯಿಸಿದ ರಾಶಿ ಸಸಾರ ಒಂದು ಕೊಟ್ಟನ. ಇವ್ರು ತೊಗೊಂಡೋಗಿ ಈಗ ನಂಗೆ ಫ್ಯೂಲಿಗೆ ಯೂಸ್ ಮಾಡ್ಕೊಳ್ಳೋಕ್ಕೂ ಅದೇ ಪ್ರಾಫಿಟ್ ಇವ್ರದ್ದು. ಸೊ ನಂಗೊಂದು ಟೆಕ್ನಿಕ್ ಗೊತ್ತಾಗಿದೆ. ಇಲ್ಲಿಂದಲೇ ನಂಗೆ ಅವ್ರು ನೋಡಿದವ್ರು ಸಾಯಿಸ್ಬಿಡ್ತಾರೆ. ಗಾಯ್ಸ್, ಮತ್ತೊಂದು ಜಾಂಬಿ ಸತ್ತೋಜು. ಇನ್ನೊಂದು ಜಾಂಬಿ ಉಳ್ಕೊಂಜು. ಆ ಜಾಂಬೀಸನ್ನು ಹೊಡೆಯೋದೇನು ದೊಡ್ಡದಲ್ಲ ನನಗೆ. ಈ ಜಾಂಬೀಸನ್ನು ಬಡ ಹೊಡೆದೊಡ್ಡು ಸಾಯಿಸ್ಬಿಡ್ತೀನಿ ನಾನು. ಸೊ ನಿಂಗೆ ನೋಡ್ಲಿಕ್ಕೂ ಇಲ್ಲಿ ನಾ ಬಡ ಅವ್ರನ್ನೆಲ್ಲ ಹೊಡೆದೊಡ್ಡು ಸಾಯಿಸ್ತಾ ಇದ್ದಿ. ಯಾಕೋ ಸಾಯ್ತಾನೆ ಇಲ್ಲಪ್ಪ ಅಮ್ಮಳು ಜಾಂಬಿ. ಓ ಶಿಟ್ ನಾನು ಸತ್ತೋಗ್ತಾನೆ ಕಾಣ್ತಾ ಇದ್ದೆ. ಜಾಂಬಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ತಾ ಇದ್ದೆ ನನಗೀಗ. ಓಕೆ, ಫೈನಲಿ ಮತ್ತೊಂದು ಜಾಂಬಿ ಸತ್ತೋತು. ಹೆಂಗವ ನಾ ಬಡ ಒಂದು ಕೆಲಸ ಮಾಡ್ತಿ. ನಾ ಸಾಯೋಕ್ಕಿಂತ ಮುಂಚೆ ಒಂದಷ್ಟು ಬ್ಯಾಂಡೇಜಾರು ಹಾಕ್ಕೊಬಿಡ್ತಿ. ಯಾಕೆಂದರೆ ಈಗ ಯಾವಾಗ ಸತ್ತೋಗ್ತಿ ಹೇಳವತ್ತಿಲ್ಲ. ಒಳಗೊಂದಷ್ಟು ವ್ಯಾಲ್ಯೂಯೇಬಲ್ ಎಕ್ಸ್ಪ್ಲೋಸಿವ್ ಗೊತ್ತಿಲ್ಲ, ಯೂಸ್ ಮಾಡೋಣ ಇದ್ರನ್ನು. ಜಾಂಬಿ ಬೇಕು ಫ್ಯೂಲಿಗೆ. ವುಡನ್ ಪೇಂಟಿಂಗ್ ಅಂತ ಬೇಡ, ಫ್ಯೂಲಿಗೆ ಯೂಸ್ ಮಾಡ್ಲಕ್ಕ ನಾವು. ಈ ತೊಂತಿ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸ್ಟೋನ್ ವ್ಯಾಲ್ಯೂಯೇಬಲ್ ಇದನ್ನು ಮಾರಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೂ ನನಗೂ. ಸೊ ಬನ್ನಿ ಮುಂದೆ ಒಪ್ಪನ. ಇನ್ನೂ ಸಿಕ್ಕಾಪಟ್ಟೆ ದೂರ ಟ್ರಾವೆಲ್ ಮಾಡೋದಿದ್ದು.
ಅದೇ ಚಿಂತೆಲಿದ್ದು ಈಗ ಎಂತ ಮಾಡೋಳಿ. ಒಂದು ಕೆಲಸ ಮಾಡ್ತೀವಿ, ಬಡ ಬಡ ನನ್ನ ಝಾಂಬೀಸನ್ನೆಲ್ಲವ ಒಂದು ಕಡೆ ಫ್ಯೂಲಿ ಹಾಕೊಂಬನಲ್ಲಿ ಪ್ಲ್ಯಾನ್ ಮಾಡ್ಕೊಂಜಿ. ಫ್ಯೂಲ್ ಇನ್ನೊಂದು ಬೆಳಗಪ್ಪಲ್ಲಿವರೆಗೆ ಟ್ರಾವೆಲ್ ಮಾಡ್ಲಕ್ಕ ನಂಗೆ ಅನಿಸ್ತಾ ಇದ್ದು. ನನಗೆ ಬೆಳಗಪ್ಪಲ್ಲಿವರೆಗೆ ಟ್ರಾವೆಲ್ ಮಾಡಲ್ಲೇ ಫ್ಯೂಲ್ ಇತ್ತನ ಐ ಥಿಂಕ್ ಸೊ. ಸೊ ಓಕೆ ಗಾಯ್ಸ್, ಈಗ ಬೆಳಗ್ಗೆ 1 ಗಂಟೆ ಆಜು ನನ್ನ ಗಾಡಿಯಲ್ಲಿ ಫ್ಯೂಲು ಇಲ್ಲೇ. ನಾ ಇದು ಎಲ್ಲೋ ಬಂದು ಒಂದು ಕಡೆ ಸಿಕ್ಕ ಬಿದ್ದು ಹೋಜಿ. ಓ ಶಿಟ್ ಗಾಯ್ಸ್, ನನ್ನ ಹತ್ರ ನಂಗೆ ಅನಿಸ್ತಾ ಇದ್ದಿದ್ದು ಇದ್ದು ಆಟ ಸುಳ್ಳೋಳಿ. ಈ ಟೌನ್ ಹತ್ರ ಒಂದು ಬಂದು ಸಿಕ್ಕಾಕೊಂಡು ಬೀಳದೆ ಇದ್ರೆ ಸಾಕು. ಎಂತಕ್ಕೆಂದರೆ ಹಾಂ ಸತ್ತಿ ಗಾಯ್ಸ್, ನಾ ಸತ್ತಿ ಗಾಯ್ಸ್. ಐ ಆಮ್ ಡೆಡ್ ಗೈಸ್, ಐ ಆಮ್ ಕ್ಲಿಯರ್ ಡೆಡ್. ಯಾಕೆಂದರೆ ಇಲ್ಲಿ ಈ ಟೌನಲ್ಲಿ ಈ ಝಾಂಬೀಸನ್ನೆಲ್ಲ ವಿರುದ್ಧ ಮಾಡ್ಕೊಂಡು ಇಪ್ಪತ್ತು ಸಾಧ್ಯನೇ ಇಲ್ಲ. ಇವು ಆದರೂ ಒಟ್ಟಿದೆ. ನಂಗೆ ಆ ವೇರ್ ವುಲ್ಫ್ ಬಂದರೆ ಇನ್ನೂ ಸತ್ತಂಗೆ. ನಾನು ವೇರ್ ವುಲ್ಫ್ಸಿಂದ ನಂಗೆ ಇನ್ನೂ ಹೆದರಿಕೆ. ಝಾಂಬೀಸ್ ಅವರು ಬೇಕು, ಆ ವೇರ್ ವುಲ್ಫ್ಸ್ ಬೇಡ. ಓಕೆ ಗೈಸ್, ನಾವು ಐ ಆಮ್ ಡೆಡ್. ಸೊ ಈಗ ಹೊಸ ಸೀರೀಸ್ ಶುರು ಮಾಡಿದೆ, ಬನ್ನಿ ಇನ್ನೊಂದು ಸತಿ ಟ್ರೈ ಮಾಡೋಣ. ಸೊ ಹಾಗೆ ಗಾಯ್ಸ್, ಸೆಕೆಂಡ್ ಟ್ರೈ ಆಯ್ತಾ ಕೊಡೋದು ಗುಡ್ಡೆ ಹಾಕಲಾಗ್ತು ನೋಡೋದು ಅನ್ಸತಿ. ಸೊ ಓಕೆ ಫಸ್ಟ್ ಆಫ್ ಆಲ್ 2 ಫ್ಯೂಲ್ ಸಿಕ್ಕಿದ್ದು. ಹೋಲ್ ಮ್ಯಾಚಲ್ಲಿ ನಾನು ಗೆಲ್ಲಾಗಿತ್ತು ನನ್ನ ಹತ್ರ. ಎಂತಕ್ಕೆಂದರೆ ಸಿಕ್ಕಾಬಟ್ಟೆ ನನ್ನ ಹತ್ರ ಎಕ್ಸಸರೀಸ್ ಇತ್ತು. ಫಸ್ಟಿಂದನೇ ನನ್ನ ಹತ್ರ ಗೋಲ್ಡೆಲ್ಲ ಸಿಕ್ಬಿಟ್ಟಿತ್ತು. ನಾ 10,000ಕ್ಕೆ ಹೋಗ್ಲಾಗಿತ್ತು. ಆದರೆ ನನ್ನ ನಶೀಬ್ ಚಲೋ ಐತಲ್ಲ, ಅಂತಕ್ಕೆಂದರೆ ಅರ್ಧಕ್ಕೆ ಆ ಟ್ರೈನ್ ನಿಂತೋತು. 7,000 ಕಿಲೋಮೀಟ್ರ್ ಸಮಥಿಂಗ್ ಟ್ರೈನ್ ನಿಂತೋತು. ಸೊ ದ್ಯಾಟ್ಸ್ ವೈ ಸ್ವಲ್ಪ ಮಿಸ್ಟೇಕ್ ಆಯಿತು. ಸೊ ಈಗ ಬನ್ನಿ, ನಂಗೆ ಈ ರಿವಾಲ್ವರ್ ಬೈ ಮಾಡ್ಕೊಬಿಡೋಣ ಈಗ. ಅಂತಕ್ಕೆಂದರೆ ಸಿಕ್ಕಾಪಟ್ಟೆ ಯೂಸ್ ಅಪ್ಪದು ರಿವಾಲ್ವರೆಯಾ. ಮತ್ತು ಆ ಬ್ಯಾಂಡೇಜ್ ಗೈಸ್ ನಿಂಗೆ ನೋಡ್ಗು, ನಂಗೆ ಸಿಕ್ಕಾಪಟ್ಟೆ ಯೂಸ್ ಆಗಿದೆ ಅಂತ ಹೌದು ಬ್ಯಾಂಡೇಜು. ಸೊ ಈ ಸತಿ ಎಷ್ಟು ಆಗ್ತಾ ಅಷ್ಟು, ಅಂತಕ್ಕೆಂದರೆ ಇನ್ನೂ ವೀಡಿಯೋ ಮಾಡ್ಕೊಂಡ್ರೆ ಹಂಗೆ ಟೈಮ್ ಆಗ್ತಿಲ್ಲ ಅದು. ಸೊ ದ್ಯಾಟ್ಸ್ ವೈ ಹೆಚ್ಚಾಗೋತನ ಕಾಣ್ತಾ ಇದ್ದು ಈ ಇಡೀ ವಿಡಿಯೋದಲ್ಲಿ ಎಷ್ಟು ಸತಿ ನಾ ದ್ಯಾಟ್ಸ್ ವೈ ಹೇಳಿದ್ದೇಳಿ ಅದನ್ನ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಬಾಕ್ಸ್ ಫುಲ್ ಖಾಲಿದ್ದು. ಎಂಥ ಬರೀರಿ, ನಿಂಗಳದ್ದೇ ಪ್ರಪಂಚ. ಸೊ ಈಗ 2 ಬ್ಯಾಂಡೇಜ್ ಖರೀದಿ ಮಾಡೋಣ ಬಡ. ಓಕೆ 1 ಬ್ಯಾಂಡೇಜ್, ಇದು 2 ಬ್ಯಾಂಡೇಜ್. ನಾನು ಬ್ಯಾಂಡೇಜ್ ಬಾಯ್ ಮಾಡೋ ಬದಲಿ ಒಂದು ಕೋಲ್ ಬಾಯ್ ಮಾಡಲಾಗಿತ್ತು. ಒಂದು ಕೋಲ್ ಬಾಯ್ ಮಾಡ್ಕೊಂಡು ನಾವು ಅಲ್ಲಿವರೆಗೆ ಹೋಗ್ಲಕ್ಕು. ಆದರೆ ನಂಗೆ ಮಧ್ಯ ವ್ಯಾಲ್ಯೂಯೇಬಲ್ ಥಿಂಗ್ ಎಂಥದ್ದು ಸಿಕ್ತು. ಅದ್ರನ್ನು ಕಲೆಕ್ಟ್ ಮಾಡಿದಾಗ ನಂಗೆ ಸುಮಾರು ಫ್ಯೂಲ್ ಎಕ್ಸ್ಟ್ರಾ ಉಳಿದೋಗ್ತು. ಅದೇ ಪ್ರಾಬ್ಲಮ್ಮು ನಂಗೆ, ಮತ್ತೆ ಎಂಥ ಪ್ರಾಬ್ಲಮ್ ಅಲ್ಲ. ಸೊ ಗ್ಯಾಸ್ ಬನ್ನಿ ಮುಂದಪ್ಪನ. ಈ ಮೈಕ್ ತಂದಿದ್ದಕ್ಕೆ ನಂಗೆ ಸಿಕ್ಕಾಪಟ್ಟೆ ಪ್ರಾಫಿಟ್ ಆಗ್ತಾಯಿದೆ. ಯಾಕೆಂದರೆ ವೀಡಿಯೋ ಎಲ್ಲ ಚಲೋ ಕ್ಲಿಯರ್ ಬರ್ತಾಯಿದ್ದೆ ನಾನು. ಸೊ ವಿಡಿಯೋ ಅಂತ ವಾಯ್ಸ್ ಎಲ್ಲ ರೆಕಾರ್ಡಿಂಗ್ ಚಲೋ ಕ್ಲಿಯರ್ ಆಗ್ತಾಯಿದ್ದು ಅನಿಸ್ತಾಯಿದ್ದು. ಓ ಗೈಸ್ ಮತ್ತೆ ಸತಿ ಮರ್ತೇ ಹೋಗಿದ್ದಿ ಬಚಾವು. ಬೆಗ್ನೆ ನೆನಪಾತು. ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಗೈಸ್. ಇದರಷ್ಟು ಇಂಪಾರ್ಟೆಂಟ್ ಮತ್ತೆ ಯಾವುದು ಇಲ್ಲೇನೋ ಅನಿಸ್ತು ನನಗೆ. ಅದಕ್ಕೆ ಅಂದರೆ ಈ ನ್ಯೂಸ್ ಪೇಪರನ್ನು ಹೆಂಗೋ ಇಡ್ತಾವೆ, ನಂಗೆ ಗೊತ್ತಿಲ್ಲ. ಅವರು ಜಸ್ಟ್ ಹೆಂಗೆ ಇಡ್ಲಕ್ಕೊಳ್ಳೋದಾರು ನೋಡ್ಕೊಂಬನ್ನ. ಅದೆಲ್ಲೋ ಯೂಟ್ಯೂಬಲ್ಲಿ ನೋಡಿದ್ದೀನಿ. ಹಿಂಗೆ ಸೆಲೆಕ್ಟ್ ಮಾಡಿದೆ, ಹೆಂಗೋ ಇಡ್ತಾ ಅದರ ಜಸ್ಟ್ ಸೈಡಿಗೆ ಇಟ್ಟಿರ್ತೀನಿ. ಅಂತಕ್ಕೆಂದರೆ ನಂಗೆ ಅಟ್ಲೀಸ್ಟ್ ಒಳಗೆ ತಿರುಗಲಾರು ಜಾಗ ಇರೋ. ಮತ್ತೊಂದನ್ನು ನಾನು ಫ್ಯೂಲಿ ಹಾಕ್ಬಿಡ್ತೀನಿ. ಬಿಕಾಸ್ ನಂಗೆ ಅದು ಹೆಂಗೆ ಇಡೋದು ಗೊತ್ತಿಲ್ಲ. ಸೊ ದ್ಯಾಟ್ ಈಸ್ ಯೂಸ್ಲೆಸ್ ಟು ಮೀ. ಒಂದು ಕೆಲಸ ಮಾಡ್ತೀವಿ, ಇದರಿಂದ ಇಲ್ಲೇ ವೆಲ್ಡ್ ಮಾಡಿ ಇಟ್ಕೊಬಿಡ್ತೀವಿ. ಬೇಕಾದಾಗ ರಾತ್ರಿ ಆದರೆ ಇದೆ ಇಲ್ಲಿ ಸಿಗಾಕ್ಸಿ ಇಟ್ಕೊಬಿಟ್ರೆ ಆಗುತ್ತೆ. ನೋಡೋಣ ಗಾಯ್ಸ್, ಬನ್ನಿ ಮುಂದಪ್ಪನ. ಈಗ ನಾ ಆದಷ್ಟು ಇದೆಂಥ ಮೈನ್ಸ್ ಹುಡುಕ್ತಾ ಇರ್ತೀನಿ. ಅಂತಕ್ಕೆಂದರೆ ಆ ಮೈನ್ಸಲ್ಲಿ ಸಿಕ್ಕಾಪಟ್ಟೆ ನಂಗೆ ಕೋಲಾರು 2-3 ಸಿಕ್ಕೋಗ್ತು. ಸೊ ನಂಗೆ ಅದು ನೆಕ್ಸ್ಟ್ ಸ್ಟೇಷನ್ನಿಗೆ ಹೋಗೋದು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗೋಗ್ತದೆ, ಚಲೋ ಯೂಸ್ ಆಗ್ತದೆ. ಓಕೆ, ನಂಗೆ ಇಲ್ಲೇ ಒಂದು ಹೋಮ್ ಕಾಣ್ತಾಯಿತ್ತು. ಇದ್ರನ್ನ ರೇಡ್ ಮಾಡಿ ನೋಡೋದ ಬೇಡ. ಇದರಲ್ಲಿ ಎಂಥ ವ್ಯಾಲ್ಯೂಯಬಲ್ ಇರ್ತಿಲ್ಲ. ನಾನು ನೋಡಿದ್ದೆ ಆ ಒಂದಂಥ ವ್ಯಾಲ್ಯೂಯಬಲ್ ಇರ್ತಿಲ್ಲ. ಸೊ ಬನ್ನಿ ಮುಂದಪ್ಪನ. ಸಿಲ್ವರ್ ಸಿಕ್ತು ಗೈಸ್. ವೇಟ್ ಸಿಲ್ವರ್ ಮೈನ್ ಮಾಡ್ಕೊಂಬನ್ನ. ಸಿಲ್ವರು ಯೂಸ್ಫುಲ್ಲು ಸಿಕ್ಕಾಪಟ್ಟೆ. ಸಿಲ್ವರ್ ಯೂಸ್ಫುಲ್. ಓಕೆ, 1 ಸಿಲ್ವರ್ ಬಾಟ್, 1 ಸಿಲ್ವರ್ ಖರೀದಿ ಮಾಡಾಜು. ಸೊ 3 ಇಲ್ಲೇ ಇಟ್ಟು ವೆಲ್ಡ್ ಮಾಡಿಬಿಡೋಣ. ಕಡೆಗೆ 10,000ಕ್ಕೆ ಹೋದ್ಮೇಲೆ ಇದ್ರ ಸರಿ ಮಾಡಿ ಎಂತ ಮಾಡೋದ್ರೊಳಗೆ ಮಾಡ್ಕೊಂಡ್ರೆ ಆಯ್ತು ಇದ್ರ ಕತೆ. ಸದ್ಯಕ್ಕಿಲ್ಲೇ ವೆಲ್ಡ್, ಡ್ರ್ಯಾಗ್ ಆ್ಯಂಡ್ ವೆಲ್ಡ್, ಜಸ್ಟ್ ಡ್ರ್ಯಾಗ್ ಆ್ಯಂಡ್ ವೆಲ್ಡ್. ಓಕೆ ಲೆಟ್ಸ್ ಗೋ ಮುಂದೋಪನ. ಅಲ್ಲ ಒಂದು ಲಿಮಿಟಲ್ಲಿ ಎಷ್ಟು ದೂರ ಆಗ್ಲಕ್ಕೋ ಅಷ್ಟೇ ದೂರ ಆಗ್ಲಕ್ಕು. ಸೊ ನಿಂಗೆ ಒಂದು ಗೇಮ್ ಕಮೆಂಟ್ ಮಾಡಿ, ಆದಷ್ಟು ಸರ್ವೈವಲ್ ಟೈಪಿಂದ ಕಮೆಂಟ್ ಮಾಡಿ. ಯಾಕೆಂದರೆ ದ್ಯಾಟ್ಸ್ ಈಸಿ ಟು ಪ್ಲೇ ಆಗ್ತು. ಮತ್ತು ಅವು ನಂಗೆ ಅಟ್ಲೀಸ್ಟ್ ಒಂದು ಪ್ಲೇಸಲ್ಲಿ ಸೇವ್ ಮಾಡಿಡ್ಲಕ್ಕು. ಯಾಕೆಂದರೆ ಅದು ನಂಗೆ ಪ್ರೋಗ್ರೆಸ್ ಹೇಳೋದೊಂದು ವೇಸ್ಟ್ ಆಗ್ತಿಲ್ಲ ಅವಾಗ. ಬಡ ಸಾಯಿಸ್ಬಿಡ್ತೀನಿ. ಇಲ್ಲೊಂದು ಝಾಂಬಿ ಇದ್ದ
ಸಾಯ್ತಲ್ಲ, ನಾನು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದೆ, ಸಾಯ್ತಾನೆ ಇಲ್ಲ. ಓಕೆ, ಒಂದು ಜಾಂಬಿ ಅದ. ಪ್ಲೀಸ್ ಡೋಂಟ್ ಸೇ ಮಾ. ಓಕೆ, ಇಲ್ಲಿ ಗ್ಲಾಸ್ ಬಾಟಲ್ ಇದ್ದಾಡ, ಕೆರೋಸಿನ್ ಇದ್ದಾಡ. ಅದು ನಂಗೆ ಗೊತ್ತಿಲ್ಲ ಅದು ಎಂತಕ್ಕೆ ಯೂಸ್ ಆಗ್ತೋಳಿ. ಒಂದು ಸತಿ ಇಟ್ಕೊಂಬನ. ಸ್ಯಾಡಲ್ ಯೂಸ್ ಆಗ್ತು. ವ್ಯಾಲ್ಯೂಯೇಬಲು ಜಾಂಬಿ ವ್ಯಾಲ್ಯೂಯೇಬಲ್ ಅಂತಕ್ಕಂದ್ರೆ ನಂಗೆ ಅದು ಅವನ್ನ ಫ್ಯೂಲಿಗೆ ಯೂಸ್ ಮಾಡ್ಕೊಳ್ಳೋಕು. ಓಕೆ, ಈ ಸತಿ ನಂಗೆ ಅನಿಸ್ತಾ ಇದ್ದು ನಂಗೆ ಅಲ್ಲಿವರೆಗೆ ಹೋಗ್ಲಕ್ಕನೆ, ಅಂತಕ್ಕಂದರೆ ಫ್ಯೂಲ್ ಅಷ್ಟು ಸಿಕ್ಕಿದ್ದಿಲ್ಲ. ಆದರೂ ಪಾಸಿಟಿವ್ ಫೀಲಿಂಗ್ ಗೊತ್ತಾಯಿತು ನನಗೆ. ಎಷ್ಟೊತ್ತವರೆಗೆ ಗೊತ್ತಿಲ್ಲ ಪಾಸಿಟಿವ್ ಫೀಲಿಂಗ್. ಯೂಸ್ಲೆಸ್ ವರ್ಡ್ನಾಗ ಕೇಳಿಸ್ತಾ ಇರ್ತು ಗೈಸ್. ಸೊ ಬನ್ನಿ ಈಗ ಮುಂದಪ್ಪ. ನಂಗೆ ಹೀಗೆ ಮೈಂಡ್ ಕಾಣ್ತಾಯಿದ್ದು. ರಾತ್ರಿ ಎಲ್ಲ ಚೊಲೋ ಮೈಂಡ್ ಮಾಡುವಂಥ ವಸ್ತು ಎಲ್ಲ ಕಾಣ್ತಾಯಿದ್ವು. ಬೆಳಗ್ಗೆ ಒಂದು ವಸ್ತುವೂ ಸಿಗ್ತಿಲ್ಲ ಬೆಳಕಿದ್ದಾಗ. ಸೊ 7,000 ಹೋಗಾತು, ಇನ್ನೂ 3,000 ಹೋದ್ರಾತು. ಈ ಸತಿನೂ ಗೈಸ್ ನೋಡಿ ಸೇಮ್ 7,000ಕ್ಕೆ ಟೌನ್ ಸಿಕ್ಕಿದ್ದು. ಲಕ್ಕಿ ಇದ್ದಿದ್ದೆ ನಂಗೆ ಬಚಾವು. ಒಂದು 2,000 ಹೋದ್ರಾತು ಅಷ್ಟೇ. ಇನ್ನು 2,000 ಹೋಗಿದ್ದೆ ನಂಗಳ ಫಸ್ಟ್ ಸ್ಟೇಷನ್ ಸಿಕ್ತು. ಬಂದ್ಬಿಟ್ಟಿದ್ದೆ ನಂಗಳ ಮೈನ್ ಸ್ಟೋನಿಗೆ. ಓಕೆ, ಜಂಪ್ ಮಾಡಿ ಹೊರಗೋಪನ. ನಾನು ಫಸ್ಟ್ ಇದರಲ್ಲಿ ಎಂತ ಇದ್ದು ಗೊತ್ತಿಲ್ಲ. ಫಸ್ಟ್ ಎಲ್ಲ ಚೆಕ್ ಮಾಡ್ಕೊಬನ ಇದರಲ್ಲಿ ಎಂತ ಇದ್ದಿದ್ದು. ವಾಟ್ ಈಸ್ ದಿಸ್? ಓ ಗಾಯ್ಸ್, ಇದು ಒಳ್ಳೆ ಪ್ರಾಫಿಟ್ ಆಗುತ್ತೆ ನಂಗೆ. ಈ ಬೌಂಟಿ ಅಂಟ್ರ್ ಸಿಕ್ಬಿಟ್ಟ. ಇವ್ರನ್ನ ಮಾರಿ ನಂಗೆ ಚಲೋ ದುಡ್ಡಾಗ್ಲಕ್ಕು. ಇವ್ರದ್ದು ಬೌಂಟಿ ಇರ್ತು ಗಾಯ್ಸ್. ಇದೆ ನೋಡ್ಲ ಕಡೆ ಇದೆ. ನಿಂಗೆ ಅವ್ರ ಬೌಂಟಿ ತೋರಿಸ್ತಾ ಇದ್ದು. ಶೆರೀಫಿಗೆ ಹೋಗಿ ಮಾರ್ರೆ ನಂಗೆ ಸಮ ದುಡ್ಡು ಸಿಕ್ತು. ಫುಲ್ ದುಡ್ಡು 35. ಒಬ್ಬೊಬ್ಬ 35 ಕೊಡ್ತಾ ಇದ್ದ. ಫುಲ್ ಮನಿ. ನಂತರ ಮಾಲೆ ಅಂತ ಇತ್ತಿಲ್ಲ. ಮಾರಲ್ಲ ಅಂತಾರೆ ಒಂದು ಸಿಕ್ತಲ್ಲಿ ಖುಷಿ ಆಯ್ತು. ಇನ್ನೀ ಸ್ಯಾಡ್ಲ್ ವೇಸ್ಟ್ ಆಫ್ ಟೈಮ್. ಓಕೆ, ಈ ನಂಗಳ ಹತ್ರ ಮಾರಲ್ಲ ಒಂದಷ್ಟು ಇತ್ತಡ. ಈ ಬೌಂಟಿ ಎಂಟ್ರೆಸ್ ಮಾರ ನಂಗೆ ಸಮ ದುಡ್ಡು ಸಿಕ್ಕೋದು. ನಾವು ಫಸ್ಟ್ ಇದ್ರಲ್ಲಿ ಫ್ಯೂಲ್ ಬೈ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಫ್ಯೂಲ್ ಬೇಡ ಈಗ ಸದ್ಯಕ್ಕೆ. ಡ್ರಾಪ್ ಸ್ಟೋರ್ ಇವೆರಡನ್ನು ವೆಲ್ಡ್ ಮಾಡ್ಕೊಂಬನ. ರೆಡಿಲ್ಲ ಅಲ್ಲಿ ಕಡೆ ಬಂದ್ಕೊಂಡಿದ್ರೆ ಸೆಟ್ ಮಾಡೋಣ. ಇಷ್ಟೊಂದು ಚಂದ ಕಣ್ಮಂಗಾರು ಇಟ್ಕೊಳ್ಳವು ಇದರನ್ನು. ಸೊ ಓಕೆ, ಹಿಂಗಾಯ್ತು. ಇನ್ನೊಂದಕ್ಕೆ ಸೇಲ್ ಆಗ್ತಾಯಿದ್ದೆ. ಓನ್ಲಿ $19 ಗೈಸ್. ನಂಗೆ ಇದ್ರ ನಂಬ್ಕೊಂಡು ಬಂದಾಗಿತ್ತು. ಇದನ್ನ ಬಂದರೆ ಹಿಂಗೆ ಆಗ್ತೊಳು ಗೊತ್ತಾಯ್ತು. ಈಗ ನಮ್ಮ ಒಳ್ಳೆ ಗೈಸ್ ನಾ ಪಿಕ್ಕೆ ಆ್ಯಕ್ಸಲ್ಲಿ ಹೊಡೆದೊಡೆ ಸುಮ್ಮನೆ ನನ್ನೂ ಡ್ಯಾಮೇಜ್ ಮಾಡ್ಕೊಂಡೆ. ಆ ಥರ ರಿವಾಲ್ವರ್ ಇತ್ತು. ಒಂದು ಪಟ್ಟದ 2 ಶಾಟ್ ಕೊಟ್ಟಿದ್ರು, ಅಲ್ಲೇ ಸತ್ತೋಗ್ತಿದ್ದೆ ಎಲ್ಲರೂ. ಇರಲಿ ಅಂತ ಮಾಡಲು ಬರ್ತಿದೆ ಸದ್ಯಕ್ಕೆ. ಇದನ್ನು ತಗೊಂಡಿಪ್ಪನ ಇದೆ. ಇವರನ್ನೇ ಹೊತ್ಕೊಂಡು ಹೋಗಲು ಬರ್ತಿಲ್ಲ. ಹಿಂಗೆ ಹೊತ್ಕೊಂಡೋಗಿ ನಾ ಟ್ರೈನ್ ಮೇಲೆ ಇಟ್ಕೊಬಿಡ್ತಿದ್ದೆ ಇವ್ರನ್ನ. ಕಡೆಗೆ ಅವರು ಡಿಶುಮ್ ಮಾಡ್ಲಾಗಿತ್ತು. ಡಿಶುಮ್ ಎಲ್ಲಿಂದ ತಗತ್ವ ಈ ವರ್ಡಲ್ಲವ. ಸೊ ಹಾಗೆ ಆಯ್ತು. ನಾ ಈಗ ನೆಕ್ಸ್ಟ್ ಮೈಲ್ ಸ್ಟೋನಿಗೆ ಬೇಕಪ್ಪ ಅಷ್ಟು ಕೋಲ್ ಖರೀದಿ ಮಾಡೋಕೋಜು. ಇದೆರಡು ಬಾರ್ಬ್ಡ್ ವೈರು ತಗೊಂಬನ. ಯಾಕೆಂದರೆ ನನಗೆ ಈಗ ಯೂಸ್ ಆಗ್ತು ಚಲೋವಾ. ಸೊ ಓಕೆ, ಇಷ್ಟು ಬಾಯ್ ಆಯ್ತು ಈಗ. ಸೊ ನಾವು ಒಂದು ಕೆಲಸ ಮಾಡ್ತೀವಿ, ಬಡ ಇವ್ರನ್ನೆಲ್ಲವ ಇದರಲ್ಲಿ ತುಂಬ್ಕೊಬಿಡ್ತಿ. ಯಾಕೆಂದರೆ ಇಂಪಾರ್ಟೆಂಟು ಅದೆಲ್ಲವ. ಸೊ ಆ ಕೋಲ್ ಎಲ್ಲುತ್ತೋ. ಓಕೆ, ಇದರ ಸ್ಟೋರಾಜು. ಇದೆರಡನ್ನು ಸ್ಟೋರ್ ಮಾಡ್ಕೊಂಬನ. ಈಗ ನಂಗೆ ಒಂದು ಸ್ವಲ್ಪ ಹೊತ್ತು ಇದು ರೇಟ್ ಎಷ್ಟು ನೋಡಿದ್ನಿಲ್ಲ. 20 ಮೇಲೆ ಆದ್ರೆ ನಾನು ತಗತ್ನಿಲ್ಲ ಇದರ. ಓಕೆ, 15. ಬೆಟರ್ ಎಸ್, ಇದು ಬೆಸ್ಟ್ ಆಗುತ್ತಿದ್ದು. ಇದನ್ನು ಒಂದು ಕಡೆ ಎಲ್ಲರೂ ಲೈಟ್ ಸೋರ್ಸಿಗೆ ಹೇಳಿ ನಂಗಳದ್ದು ಇದ್ರ ಮೇಲೆ ಇಡವು. ಸೊ ಈಗ ಒಂದು ಕೆಲಸ ಮಾಡ್ಕೊತೀನಿ ನಾವು. ಫಸ್ಟ್ ಆಫ್ ಆಲ್ ಈ ಏನು ಫ್ಯೂಲ್ ಇತ್ತಲ್ಲಿ, ವೇಟ್ ಫಾರ್ ಅ ವೈಲ್. ಇದೇ ಅಂತ ಹಿಂಗಾಗ್ತಾಯಿದ್ದೊಳೆ ತಿಳಿತಿಲ್ಲ. ನಾನು ಒಂದು ಕೆಲಸ ಮಾಡ್ಕೊತೀವಿ ಫಸ್ಟು. ಎಂತೆಂಥ ವಸ್ತು ಇದ್ದ ಬಾರ್ಬ್ಡ್ ವೈಯರು ಇದು. ಓಕೆ, ನಾನು ಫಸ್ಟ್ ಇವರನ್ನೆಲ್ಲ ಫ್ಯೂಲಿಗೆ ಹಾಕ್ಕೊಬಿಡ್ತೀನಿ. ಅಂತಕೆಂದರೆ ನಂಗೆ ನೆಕ್ಸ್ಟ್ ಮೈಲ್ ಸ್ಟೋನಿಗೆ ಹೋಗಲಿ ಎಷ್ಟು ಫ್ಯೂಲ್ ಬೇಕೋ ಅಷ್ಟು ಫ್ಯೂಲ್ ನನ್ನ ಹತ್ರ ಇದ್ದು ಈಗ. ಓಕೆ, ಸೊ ಇದೆರಡನ್ನು ಅನ್ವೆಲ್ಡ್ ಮಾಡ್ಕೊಂಬನ. ಸ್ಟೋರ್ ಅನ್ವೆಲ್ಡ್ ಸ್ಟೋರ್ ಆ್ಯಂಡ್ ಅನ್ವೆಲ್ಡ್ ಸ್ಟೋರ್. ಓಕೆ, ಈ ಕಡೆ ಎರಡತ್ತು ಎಲ್ಲ ಒಂದು ಸ್ಟೋರ್ ಮಾಡ್ಕೊಬಿಡ್ತೀವಿ. ಈ ಕಡೆ 2 ವರ್ಷ, ಈ ಕಡೆ 2 ವರ್ಷ ಸರಿಯಾಗಿ ಹೋಗ್ತು. ಅಲ್ಲಿಗೆ ನಾನು ಥಿಂಗ್ಸನ್ನೆಲ್ಲವ ಸೈಡಿಗೆ ಇಟ್ಕೊಳ್ಳೋಕ್ಕಾಗ್ತು. ಈಗ ಸೈಡಿಗೆ ಅವ್ರನ್ನೆಲ್ಲ ಇಟ್ಕೊಬಿಡೋಣ. ಕಡೆ ನಂಗೆ ಸೆಟ್ ಮಾಡೋಣ ಇದಷ್ಟು. ಸೊ ಫಸ್ಟ್ ಎಲ್ಲಿಂದ ಶುರು ಮಾಡೋದಂದರೆ ಫಸ್ಟ್ ಈ ಬಾರ್ಬ್ಡ್ ವೈರಿಂದ ಶುರು ಮಾಡೋಣ. ಯಾಕೆಂದರೆ ಇವೇ ಇಂಪಾರ್ಟೆಂಟ್ ಇದರಲ್ಲಿ. ಸೊ ಒಂದು ಕೆಲಸ ಮಾಡ್ತೀನಿ, ಬಡ ಇದೆ ಇಲ್ಲಿ ಹತ್ಕತ್ತಿ. ಫಸ್ಟ್ ನಾನು ಎಲ್ಲಿ ಡವು ಮಾಡ್ಕೊಂಜಿ ಅಂದರೆ ಇಲ್ಲಿ ಎಲ್ಲಿಂದ 10 ಬತ್ತವಲ್ಲಿ ನಂಗೆ ಅಲ್ಲಿ ಡವು ಮಾಡ್ಕೊಂಜಿ ಫಸ್ಟ್ ಬಾರ್ಬ್ಡ್ ವೈರು. ಯಾಕೆಂದರೆ
ಇಲ್ಲಿನ ಜಾಂಬೀಸು ಹತ್ತುವಪ್ಪ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕಾಗಿ ಆ ಜಾಂಬೀಸ್ ಹತ್ತುವಪ್ಪಲ್ಲ ಗಾಳಿ ಹಿಂಗೆ ಇಟ್ಟಿದ್ದಿದ್ರ ನಂಗೆ ಹತ್ತು ಬಂದ್ಬಿಡ್ಲಕ್ಕ ಜಾಂಬೀಸ್ ಹತ್ರ ಆಗ್ತಿಲ್ಲ. ಸೊ ಜಾಂಬೀಸ್ ಡ್ಯಾಮೇಜು ಆಗ್ತಾಯಿದ್ರಿಂದ ಅದು ಪ್ರಾಫಿಟೇ ನನಗೆ. ಓಕೆ 4 ಬದಿಗೆ 4 ಹಾರ್ಸ್ ವೆಲ್ಡ್ ಮಾಡಾತು. ಇನ್ನೀ 2 ಸ್ಟೋನ್ ಇದ್ದಲ್ಲಿ ಇದರೊಂದು ಒಂಚೂರು ಇಲ್ಲೆಲ್ಲರೂ ವೆಲ್ಡ್ ಮಾಡಿಟ್ಬಿಡೋಣ. ಎಲ್ಲಿ ವೆಲ್ಡ್ ಮಾಡೋದು? ಡ್ರ್ಯಾಗ್ ಮಾಡಿ 1 ಸ್ಟೋನ್ ಇಲ್ಲಿ, ಡ್ರ್ಯಾಗ್ ಮಾಡಿ 1 ಸ್ಟೋನ್ ಇಲ್ಲಿ ವೆಲ್ಡ್ ಮಾಡಿಬಿಟ್ರೆ ಆಗೋತ್ತು. ಇಷ್ಟು ವೆಲ್ಡ್ ಆಯ್ತು ಗೈಸ್. ಸೊ ಈಗ ನೆಕ್ಸ್ಟ್ ಮತ್ತೆ ಕೆಲಸ. ಓ ಗೈಸ್ ಒಂದು ಬೆಸ್ಟ್ ಆಯ್ತು, ವೇರ್ ಬೋಲ್ಸ್ ಬರ್ತಾಯಿದೆ. ಇವ್ರು ಮಾಡಿ ಮತ್ತೆ ದುಡ್ಡು ಮಾಡ್ಲಿಕ್ಕೂ ನಂಗೆ ಅವು ಬೆಸ್ಟಾಗಿ ಹೋಗ್ತು. ಹಿಂಗಾದರೆ ಹಿಂಗೆ ವೇರ್ ಬೋಲ್ಸ್ ಬರ್ತಾ ಇಲ್ಲಿ ಹೇಳ್ಕಾಯ್ತಾ ಇದ್ದೀನಿ ನಾನು. ಇದ್ದಾವೆ ಒಂದಷ್ಟು ವೇರ್ ಬೋಲ್ಸ್ ಎಲ್ಲ ಬಂದರೆ ಬೆಸ್ಟಾಗಿ ಹೋಯ್ತು. ನಾ ಇಲ್ಲಿ ಇಟ್ಕತ್ತಿ ಇವ್ರನ್ನ, ಯಾಕೆಂದರೆ ಇವ್ರ ಕಡೆಗೆ ನಾನು ಇದಕ್ಕೂ ಯೂಸ್ ಮಾಡ್ಕೊಳ್ಳಕ್ಕು. ಯಾಕೆಂದರೆ ಆ್ಯಸ್ ಅ ಫ್ಯೂಲಿಗೂ ಇವ್ರನ್ನ ಕಡೆಗೆ ಯೂಸ್ ಮಾಡ್ಕೊಳ್ಳಕ್ಕು. ಈಗ ಆಗದಿದ್ರು ಕಡೆಗೆ ಯೂಸ್ ಮಾಡ್ಕೊಳ್ಳಕ್ಕು. ಈಗ ಇಷ್ಟು ನನ್ನ ಟ್ರೈನು ಫುಲ್ ಮಸ್ತ್ ರೆಡಿ ಆಜು. ನನ್ನ ಬಡ ಬಡ ಇಲ್ಲೊಂದಷ್ಟು ವೇರ್ ಬೋಲ್ಸ್ ಎಲ್ಲ ಹೋಗ್ತಾ ಇದ್ವಲ್ಲಿ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕತ್ತಿ. ಚಲೋ ಯೂಸ್ ಆಗ್ತಾವೆ ಈ ವೇರ್ ಬೋಲ್ಸ್ ಎಲ್ಲವ. ಸೊ ನಂಗೆ ಅನ್ನಿಸ್ತಾಯಿತ್ತು ಒಂದೇ ವೇರ್ ವುಲ್ಫ್ ಇತ್ತು. ನಾಳೆ ಬೆಗ್ನೆ ಹೋಗಿ ವೇರ್ ವುಲ್ಫ್ ಮಾರಿ ನಾಳೆ ಬೆಳಗ್ಗೆ ಬೆಗ್ನೆ ಹೊಂಟ್ರೆ ಆರಾಮಾಗಿ ನೆಕ್ಸ್ಟ್ ಮೈಲ್ ಸ್ಟೋನ್ವರೆಗೆ ಹೋಗ್ಲಕ್ಕು. ನಂಗೆ ಲೂಟ್ ಎಲ್ಲ ಮಾಡ್ಕೊತಾನೆ ಹೋಗ್ಲಕ್ಕು. ಸೊ ಎಷ್ಟು ಗಂಟೆ ಆಯ್ತು ನೋಡ್ಕೊಳ್ಳೋ ಈಗ ನಂಗೆ ಫಸ್ಟು ಪಕ್ಕ ಗೊತ್ತಿಲ್ಲ ಎಷ್ಟು ಗಂಟೆ ಆಯ್ತಾನ ನೋಡ್ಕೊತಿ ಅನ್ಸತಿ ಗೈಸ್. ಎಷ್ಟು ಗಂಟೆ ಆಯ್ತು ಹೇಳಿ? 4 ಗಂಟೆ ಆಯ್ತು ಗೈಸ್. ಈ ಒಂದು ಎಪಿಸೋಡಲ್ಲಿ ಹೆಚ್ಚು ಅಂದರೆ 20,000 ಹೋಗ್ಲಕ್ಕನ. ಅದ್ರ ಮುಂದೆ ಆಗ್ತಿಲ್ಲ ಅಂತಕ್ಕೆ ನನ್ನ ಒಂದಷ್ಟು ಶಾಲೆ ಕೆಲಸನೂ ಇತ್ತು. ಸೊ ದ್ಯಾಟ್ಸ್ ವೈ ಒಂದು ವಿಡಿಯೋದಲ್ಲಿ ಬರೀ 20,000 ಕಿಲೋಮೀಟ್ರ್ ಹೋಗುತ್ತೆ. ಯಾಕೆಂದರೆ ನಂಗೆ ಜಸ್ಟ್ ಡೆಡ್ ರೀಲ್ಸ್ ನೋಡೋಕ್ಕಾಯ್ತು ಹೆಂಗೆ ಆಗ್ತು ಆಡಲೆ. ಒಂದು ಎಪಿಸೋಡ್ ಮಾಡ್ಲಕ್ಕ ಜಸ್ಟ್ ನೋಡೋದಾಗಿತ್ತು ನನಗೆ. ನಾನು ಈ ವಿಡಿಯೋದ ಒಂದಷ್ಟು ಲೈಕ್ಸ್ ಏನು ಇಡ್ತೀವಿ, ಆ ಲೈಕ್ ಏನು ಕಂಪ್ಲೀಟ್ ಆದರೆ ನಾನು ನೆಕ್ಸ್ಟು 10,000 ಕಿಲೋಮೀಟ್ರ್ವರೆಗೂ ಆಡ್ಲಕ್ಕ ಪಕ್ಕ ಇಲ್ಲ. ಓಕೆ ಬೆಳಗಾತು ನಾ ಬೆಗ್ನೆ ಈ ಲೈಟ್ ಸೋರ್ಸ್ ಎಕ್ಕಬಿಡ್ತಿ. ಲೈಟ್ ಸೋರ್ಸನ್ನು ಬೆಗ್ನೆ ಒಂದು ಕಡೆ ಇಟ್ಟು ಹೊಂಡಲ್ಲ ನಂಗೆ ಅವು. ನೆಕ್ಸ್ಟ್ ಮೈಲ್ ಸ್ಟೋನಿಗೆ ಬೇಕಾದಷ್ಟು ಇದು ಹಾಕಿಟ್ಟಿದ್ದೀನಿ ಈಗಾಗಲೇ ಫ್ಯೂಲ. ಸೊ ಬಡ ಬಡ ಓಪನ ಮುಂದೆ ಟೌನ್ ಬಂಡಿಂದ ಗೇಮ್ ಪೋಸ್ಟರ್ ಎಲ್ಲ ಬರ್ತಾಯಿದ್ದು ಗೈಸ್. ನಿಂಗೆ ನೋಡ್ಲಕ್ಕೂ ಇದೆ ಹಿಂಗಿದ್ದು ಗ್ಲಿಚಸ್ ಇದ್ದು ಈ ಗೇಮಲ್ಲಿ. ಅಂದರೆ ನನ್ನ ನೆಟ್ವರ್ಕ್ ಫುಲ್ ಸ್ಪೀಡ್ ಇದ್ದು ಆದರೂ ಇನ್ನೊಂದು ಗೇಮ್ ಪ್ಲೇ ಪೋಸ್ಟರ್ ಬರ್ತಾಯಿದ್ದು. ನನಗೆ ಎಂತ ಮಾಡೋವಳು ತಿಳಿತಾ ಇಲ್ಲ. ನಾನು 20,000 ಕಿಲೋಮೀಟ್ರ್ ಬಡ ಬಡ ಹೋಗಿ ಗೇಮ್ ಎಂಡ್ ಮಾಡೋಣ ಅಳಿತಿ. ಸೊ ಹಾಗೆ ಗಾಯ್ಸ್ ನಂಗೆ ಅವು 20,000 ಬಂದು ಮುಟ್ಟಾತು. ಈ ಗೇಮು ಎಂತೋ ನಶೆ ಮಾಡೋರು ಅನ್ಕಿದ್ದು ಅಂತ ಇದ್ದಿದೆ. ಗೇಮ್ ಪ್ಲೇ ಪಾಸ್ಟರ್ ತೋರಿಸ್ತಾ ಇದ್ದಪ್ಪ ಇದು ಹೋಗ್ತದೆ. ಸೊ ಓಕೆ ಗಾಯ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ಸಿಗ್ತೀವಿ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ. ಹೆಂಗಾಯ್ತು ವಿಡಿಯೋ ಒಳಗೆ ಹೇಳಿ. ಒಳ್ಳೆ ರೆಸ್ಪಾನ್ಸ್ ಬಂದರೆ ನಾ ಈ ಗೇಮ್ ಪ್ಲೇನ ಮುಂದುವರಿಸ್ತಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಬಾಯ್ ಬಾಯ್. ಅಷ್ಟೇ.